ಅಲ್ಲ ಪಟಾಕಿಯನ್ನ ನೀ ಹಾಸ್ಲಿಗೆ ಸೇರೋದಾದ್ರೆ ನಮ್ಮ ಹಾಸ್ಲಿಗೆ ಸೇರ್ತೀಯಾ? ಒಳ್ಳೆ ದೊಡ್ಡ ದೊಡ್ಡವರೆಲ್ಲ ಅದರಪ್ಪ. ಅಯ್ಯೋ ನಮ್ಮ ಥರ ಅಲ್ಲ, ಮತ್ತೆ ಬೇರೆ ಥರದ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೆ. ಅವ್ರ ಕಾಲೇಜೆಯ ಖಾಲಿ ಮೀಸೆ ಎಲ್ಲ ಬಂದದೆ ಅವರಿಗೆ, ದೊಡ್ಡ ದೊಡ್ಡವರದಾರೆ. ಅಲ್ಲ ಗುಂಡಣ್ಣ, ಅವತ್ತು ನೀ ಜಗಳ ಮಾಡ್ಕೊಂಡು ಅಳ್ತಾ ನಿಂತಿದ್ದಲ್ಲ, ಇದರಿಂದ ಹೊರಗೆ ಒಬ್ರು ಅಣ್ಣ ಬಂದು ನಿಂಗೆ ಸಮಾಧಾನ ಮಾಡಿ ಒಂದು ಚಾಕ್ಲೇಟ್ ಎಲ್ಲ ಕೊಟ್ಟು ಹೋದ್ರಲ್ಲ. ಅಷ್ಟು ದೊಡ್ಡವರೆಲ್ಲ ಮತ್ತೆ ಸ್ಕೂಲಿಗೆ ಹೋಗಲ್ಲ, ಕಾಲೇಜೆ. ಹೌದಾ ಅಲ್ಲ ಹೇಳ? ಅಯ್ಯೋ ಮರತಿ, ನೀನೊಂದು ಎಂತ ಮಾತಾಡ್ತಿ ಅಂತಾನೆ ಗೊತ್ತಾಗಲ್ಲ. ಆ ಅಣ್ಣ ಕಾಲೇಜಿಗೆ ಹೋಗರಯ್ಯ, ಆದರೆ ಅವ್ರು ನಮ್ಮ ಹಾಸ್ಟೆಲಲ್ಲಿ ಇರೋರು ಅಲ್ಲ ಗೊತ್ತಾ. ಬೇರೆ ಎಂತಕ್ಕೂ ಕೆಲಸಕ್ಕೆ ಬಂದರು ನಾನು ನೋಡಿ ಹಿಂಗೆ ಮಾತಾಡ್ಸಿ ಹೋಗಿದ್ದು. ಯಾವುದನ್ನೋ ತಗೊಂಡು ಯಾವುದಕ್ಕೋ ಹೇಳ್ತದೆ. ಅಲ್ಲ, ನೀ ನಮ್ಮ ಹಾಸ್ಟೆಲಲ್ಲಿರೋ ಅಂತ ಹೇಳ್ತೀಯಲ್ಲ, ನೀ ಮುಂದಿನ ವರ್ಷ ಹಾಸ್ಟೆಲಲ್ಲೇ ಇರೋಲ್ಲ? ನಾನಿರಲ್ಲ, ನೀ ಬೇಕಾದ್ರೆ ಹೋಗಿ ಒಬ್ಬಳೇ ಇದ್ಕ ಹೇಳಿನಿ. ಹೋ ಹೌದೇ ಸಯ್ಯಲ್ಲ, ನಾನು ಮರ್ತೇ ಹೋಗಿದೆ. ನೀವು ಹಾಸ್ಟೆಲಲ್ಲೇ ಇರಲ್ಲ ಅಂದರೆ ಮತ್ತೆ ಎಲ್ಲಿರ್ತೀರಿ ಗುಂಡ? ನಿಮ್ಮ ಮನೆಯಿಂದನೇ ಓಡಾಡ್ತೀರಾ? ಅಲ್ಲಿ ಸುಮಾರು ದೂರ ಆಗ್ತದೆ, ಬಸ್ಸಿಗೆ ಹೋಗೋಕ್ಕೆ ದಿನ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಅತ್ತೆ. ಮತ್ತೆ ಹೆಂಗೆ ಹೋಗ್ತೀರಿ ಮನೆಯಿಂದ? ಇಲ್ಲಪ್ಪ, ನಾವು ನಮ್ಮನೆಯಿಂದ ಹೋಗಲ್ಲ. ಈ ಸತಿ ನೀನು ಹಾಸ್ಟೆಲಿಗೆ ಹೋಗ್ತೀಯಲ್ಲ, ಅತ್ತೆಗೆ ಬೇಜಾರಾಗ್ತದೆ ಅಂತ ಇಲ್ಲಿಂದನೇ ಹೋಗೋಣ ಅಂತ ಅಂದ್ಕೊಂಡು. ಹೆಂಗು ನಮ್ಗೆ ಆ ಶಾಲೆನೂ ಗೊತ್ತಲ್ಲ, ಫಸ್ಟೇ ಒಂದು ಸತಿ ಹೋಗಿದ್ದಲ್ಲ, ಹಾಗಾಗಿ ಬಸ್ಸಿಗೆ ಹೋಗು ಗೊತ್ತು, ದಾರಿ ಗೊತ್ತು, ಎಲ್ಲ ಗೊತ್ತು. ಆಚೆ ಈಚೆ ಮನೆಯವರು ಎಲ್ಲ ಗೊತ್ತಲ್ಲ, ಹಾಗಾಗಿ ಇಲ್ಲಿಂದನೇ ಹೋಗೋಣ ಅಂದ್ಕೊಂಡಿವೆ. ನೋಡ್ಬೇಕು, ಅಮ್ಮ ಆಗಲಿ ಅಪ್ಪ ಆಗಲಿ ಕೇಳ್ತಾರಂತೆ ಮಾವನ ಹತ್ರ. ಕೇಳಿದ್ಮೇಲೆ ಹ್ಞೂ ಅಂದೆ, ಇಲ್ಲಿದ್ರಿಲ್ಲಪ್ಪ ಮತ್ತೆ ಹಾಸ್ಟೆಲಿಗೆ ಹೋಗೋದು, ಮತ್ತೆ ಎಂತ ಮಾಡೋದು. ಅಲ್ಲ, ನಿಮ್ಗೆ ಹಾಸ್ಟೆಲ್ ಖುಷಿ ಆಗ್ತಿತ್ತಾ? ಮನೆಗಿಂತ ಚೆನ್ನಾಗಿ ಅಂತ ಅನ್ನಿಸ್ತಿತ್ತಾ? ಅಯ್ಯೋ ಇಲ್ಲ ಕಣ ಪಟಾಕಿಯಣ್ಣ, ಶುರುವಿನಲ್ಲಿ ಮಾತ್ರ ಹಂಗೆ ಅನ್ನಿಸ್ತಿತ್ತು. ಒಂದು ತಿಂಗಳಾದ್ಮೇಲೆ ಎಷ್ಟು ಬೇಜಾರಾಗೋದು ಗೊತ್ತಾ. ಯಾವಾಗ ಬಂದು ಮನೆಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲಿದ್ರೆ ಮನೆಯಿಂದ ಯಾವಾಗ ಬರ್ತಾರೆ ಅಂತ ಕಾಣೋದು. ಅದೇ ಜಾಗ, ಶಾಲೆ ಬಿಟ್ಟು ಮತ್ತಲ್ಲೇ ಇರಬೇಕು. ನಂಗಂತೂ ಶಾಲೆ ಅದು ಮನೆ ಅದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಗೊತ್ತಾ. ಸಾಯಂಕಾಲ ಸ್ಕೂಲ್ ಬಿಡ್ತಿದ್ರಲ್ಲ, ಎಲ್ಲ ಏನು ಗಡಿಬಿಡಿ ಮಾಡಿ ಓಡ್ತಿದ್ರ. ನಂಗೆ ಓಡೋಕ್ಕೆ ಮನ್ಸು ಬರ್ತಿರ್ಲಿಲ್ಲ. ಇಲ್ಲಿ ಶಾಲೆಗೆ ಹೋಗ್ತಿದ್ವಲ್ಲ, ಅಲ್ಲಿ ನಾ ಫಸ್ಟ್ ಹೋಗ್ತಿದ್ದೆಲ್ಲರೂ ಜನ ಇಲ್ಲ, ನಾವೆಲ್ಲರೂ ಹೋಗ್ತಿದ್ದೆ ಒಟ್ಟಿಗೆ. ನಾನು ನೀವೆಲ್ಲ ಹೋಗ್ತಿದ್ವಲ್ಲ, ಎಷ್ಟು ಓಡ್ ಬರ್ತಿದ್ದೆ ಗೊತ್ತಾ. ನಾನಂತೂ ಎಷ್ಟು ಜನ ದೂರ ಹಾಕಿನಿ ಅನ್ನಂಗಿಲ್ಲ, ನಾ ಮುಂದೆ ಹೋಗ್ಬೇಕು ಅಂತ. ಇಲ್ಲೇನಿಲ್ಲ, ಬಿಟ್ಟರೆ ಮತ್ತೆ ಅಲ್ಲೇ ಹಾಸ್ಟೆಲಿಗೆ ಹೋಗೋದಲ್ಲ, ಅಲ್ಲಿ ಯಾರು ಅಮ್ಮನೂ ಇರಲ್ಲ, ಮನೆಯೂ ಇರಲ್ಲ, ಎಂಥದೂ ಇರಲ್ಲ. ಸ್ವಲ್ಪ ಹೊತ್ತು ಹೋಗಿ ಕೂತ್ಕೋಬೇಕು, ಎಂತಾರು ಒಂಚೂರು ಕೊಟ್ಟಂಗೆ ಮಾಡ್ತಾರೆ, ಕುಡಿಬೇಕು, ತಿನ್ಬೇಕು, ಮತ್ತೆ ಓದಕ್ಕೆ ಹೋಗ್ಬೇಕು. ಯಪ್ಪ, ನಂಗೆ ಓದೋದೇ ಬೇಡ, ನಾನು ಎಂತಕ್ಕಾರು ಓದ್ಬೇಕು, ಪಾತ್ರೆ ತೊಳ್ಕೊಂಡಿರೋಣ ಅಂತ ಕಾಣೋದು ಮನೆಗೆ ಬಂದು. ಹಂಗೆ ಅನ್ಸೋಗಿತ್ತು ಗೊತ್ತಾ. ಗುಂಡ, ನಿಂಗೆ ಹಾಸ್ಟೆಲ್ ಇಷ್ಟ ಆಗಿತ್ತಾ? ಇಲ್ಲಪ್ಪ, ನಂಗಂತೂ ಇಷ್ಟ ಇಲ್ಲ ಪಟಾಕಿಯಣ್ಣ. ಇವಳು ದಸೆಯಿಂದನೇ ನಾನು ಹಾಸ್ಟೆಲಿಗೆ ಹೋಗಂಗಾಗಿದ್ದು. ಬೇಜಾರು ಕಣ ಪಟಾಕಿಯಣ್ಣ. ಅದು ಎಂತ ಅಂತ ಗೊತ್ತಾಗಲ್ಲ ನನಗೆ ಯಾವಾಗ ರಜೆ ಸಿಗ್ತದೆ ಅಂತ ಕಾಣೋದು ಗೊತ್ತಾ. ಎಂಥದ್ದು ಚೆನ್ನಾಗಿರಲ್ಲ. ಈಗ ಮನೆಯಲ್ಲಾದರೂ ಒಂಚೂರು ಉಪ್ಪು ಚಪ್ಪೆ ಎಲ್ಲ ಕೇಳ್ತಾರಲ್ಲ, ಮತ್ತು ವಾಪಸ್ ಸರಿ ಮಾಡಿ ಹಾಕ್ತೈತ. ಅಮ್ಮ ಆಗಲಿ ಅತ್ತೆ ಆಗಲಿ ಹಂಗೆ ಹಾಕ್ತಿದ್ರಲ್ಲ, ಅಲ್ಲಿ ಏನಿಲ್ಲ. ಅವ್ರು ಏನು ಹಾಕ್ತಾರೋ ಅದನ್ನೇ ತಿನ್ಬೇಕು. ಮತ್ತು ಹೋಳ್ತೀನಿ ಅನ್ನೋದು ಅದೊಂಚೂರು ರುಚಿ ಇರಲ್ಲ. ಎಂತ ತಿನ್ಬೇಕಾ. ನನಗೆ ಹಾಲು ಅಂತ ಕೊಡ್ತಿದ್ರು ನೋಡು ಪಟಾಕಿಯಣ್ಣ, ನಂಗದು ಹಾಲು ಅಂತಲೇ ಅನ್ನಿಸ್ತಿಲ್ಲ. ನಮ್ಮನೆ ನೀರಾರು ಅದಕ್ಕಿಂತ ರುಚಿ ಇರ್ತಿತ್ತು. ಎಲ್ಲದು ಹಾಗೆ ಚೂರೂ ಚೆನ್ನಾಗಿರಲ್ಲ. ಒಂದೆಲ್ಲ ಚಪಾತಿ ಒಂದು ತಿಂತಿದ್ದೆ ನಾನು ಇಷ್ಟಪಟ್ಟು, ಒಂದೊಂದು ದಿವಸ ಅದರದ್ದು ಪಲ್ಯ ಚೆನ್ನಾಗಿರ್ತಿರಲ್ಲ. ಅಯ್ಯೋ, ನೀವೆಲ್ಲ ಹೇಳೋದು ನೋಡ್ರೆ ನಂಗೆ ತಲೆ ಬಿಸಿ ಆತದೆಯಲ್ರ ಮರೆಯ. ನಾನು ಹಾಸ್ಟ್ಲಿಗೆ ಹೋಗ್ಬೇಕಲ್ಲ, ಖುಷಿಯಲ್ಲಿ ರೆಡಿ ಆಗ್ತಿದ್ದೀನಿ. ಎಂತ ಆತದೇನು ನಿಮ್ಗೆ ಅಂತ ಕೆದರಿಗಿಂದ್ರ ಮರೆಯ. ದೊಡ್ಡ ಅಣ್ಣರಲ್ಲ ನೀವು ಎಂತ ಮಾಡಿದ್ರು ಯಾರು ಏನು ಹೇಳಲ್ಲ. ಸಣ್ಣ ಹುಡುಗರಿಗೆಲ್ಲ ಹೆದರ್ಸ್ಕೊಂಡ್ರೆ ಸೈ ಇದ್ರೆ ಸೈ. ನಮ್ಮದೇ ಗೋಳು ಗೊತ್ತಾ. ದೊಡ್ಡವರೆಲ್ಲ ನಿಮಗೆ ಬಂದು ಹೆದರ್ಸ್ತಿದ್ರಾ ಹಂಗಾರೆ? ಇಲ್ಲ ಮತ್ತೆ, ನಮ್ಮ ಇದ್ರಲ್ಲಂತೂ ಒಬ್ಬಳ ಅಕ್ಕ ಅಮ್ಮ ಅಪ್ಪ ಬಂದು ಹೋಗಾರಲ್ಲ, ತಿಂಡಿ ತಂದು ಕೊಡ್ತಾರೆ ಅಂತ ಗೊತ್ತಿತ್ತಲ್ಲ, ಅದ್ರಲ್ಲಿ ನಂಗೊಂದು ಪಾಲು ಕೊಡ್ಬೇಕು ಅಂತ ಇಸ್ಕೊಂಡೇ ಹೋಗೋದು ಗೊತ್ತಾ. ಒಂದ್ಸತಿ ಕೊಟ್ಟೆ ನಾನು, ಮತ್ತೊಂದ್ಸತಿ ನನ್ನ ರೂಮಲ್ಲಿ ಇನ್ನೊಬ್ಳಿದ್ದ ಕೊಡ್ತದೆ ನೋಡಿದ್ರೆ ನಾ ಅವತ್ತೇ ಕೊಟ್ಟಾಗಿದೆ, ಈಗ ನೀ ಕೊಡು ಅನ್ನೋದು.
ಅನ್ನೋದ. ಎರಡನೇ ಸತಿ ಕೊಡಾಗಂತೂ ಎಷ್ಟು ಹೊತ್ತಿನೇನೋ. ನಂಗಂತೂ ಇಷ್ಟ ಅಂತ ಇಟ್ಕೊಂಡಿದ್ದೆ. ಅಮ್ಮ 7 ಕಪ್ ಮಾಡ್ಕೊ ಬಂದು ಕೊಟ್ಟಿತ್ತು ಗೊತ್ತಾ. ಅದು 7-8 ಪೀಸ್ ತಗೊಂಡೋತ. ಒಳ್ಳಳ ಎಷ್ಟು ಶಾಪ ಹಾಕಿನಿ ಅನ್ನಂಗಿಲ್ಲ. ಹೊಟ್ಟೆನವೇ ಶುರು ಆಗ್ಬೇಕು ಅದಕ್ಕೆ ಅಂತ. ಶುರು ಆಗಿತ್ತ ಎಂತದಂತ ಗೊತ್ತಿಲ್ಲ ಸಾಯಕ್ಕೆ. ಯೋ ಮಾರಯ್ಯ, ಇದ್ರದೊಂದು ಬರೀ ತಿಂಡಿದೆ ರಾವು. ನಮ್ಮಲ್ಲಿ ಕೇಳ್ತಿದ್ರು ಕೊಡ್ತಿದ್ದೆ ನಾನು. ಮತ್ತೆ ಅಂತ ಮಾಡೋದು, ಇಲ್ದಿದ್ರು ಹೊಡಿತಾರೆ ಗೊತ್ತಾ ಪಟಾಕಿ ಅಣ್ಣ. ಇದಕ್ಕಾರು ಹಂಗೆ ಹೇಳಿ ಸುಮ್ಮನೆ ಹೋಗ್ತಾರಲ್ಲ. ನಮ್ಮಲ್ಲಿ ಒಬ್ಬ ಅಣ್ಣ ಅವತ್ತು ಸಣ್ಣದೊಂದು ಬೆತ್ತನೇ ತಂದಿದ್ದಪ್ಪ. ನಾ ಹೇಳ್ದಂಗೆ ಕೇಳ್ದೆ ಇದ್ರೆ ನಿಮ್ಗೆ ಹೊಡಿತೀನಿ ಅಂತ. ಯಪ್ಪ, ನಂಗಂತೂ ಎಷ್ಟು ಹೆದರಿಕತ್ತು ಗೊತ್ತಾ. ನಾ ಪೂರ್ತಿ ಎತ್ತು ಕೊಟ್ಟೇ ಬಿಟ್ಟೆ. ಯಾರಿಗೆ ಬೇಕಾ ತಿಂಡಿ? ಅಯ್ಯೋ ದೇವ್ರೆ, ಹೀಗೆಲ್ಲ ಮಾಡ್ತಾರಂದ್ರ. ಅಲ್ಲ, ನಿಮಗೆ ಹಾಸ್ಟೆಲಲ್ಲಿ ವಾರ್ಡನ್ ಇರಲ್ಲ, ಈ ಥರ ಎಲ್ಲ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ. ನೀವು ಹೇಳೋಕ್ಕಾಗಲ್ಲ ಅವ್ರ ಹತ್ರ? ಇಲ್ಲ ಪಟಾಕಿ ಅಣ್ಣ, ಹೇಳಿದ್ರೆ ಒಬ್ಬ ಹಿಂಗೆ ಮಾಡ್ದ ನಮ್ಮ ರೂಮಲ್ಲೇ. ಹಿಂಗೆ ಮಾಡಿದ ಕೂಡಲೇ ಹೋಗಿ ಆ ವಾರ್ಡನ್ ಹತ್ರ ಹೇಳಿದ್ನ. ಅವ್ರು ಹೋಗಿ ಬೈದ್ರು ಆ ಅಣ್ಣಗೆ. ಬೈದ್ರು, ಹೊಡೆದ್ರು, ಎಂತ ಮಾಡಿದ್ರು. ಒಂದು 2 ದಿವಸ ಸುಮ್ಮನೆ ಇದ್ದಿದ್ದು. ಆಮೇಲೆ ಒಂದು ದಿವಸ ಬಂದು ಹೆಂಗೆ ಹೊಡೆದ್ರು ಗೊತ್ತಾ ಅವನಿಗೆ. ಹೇಳಿದ್ರು ನೋಡ್ಕ ಇನ್ನೊಂದ್ಸತಿ, ಏನು ದಿವ್ಸನೂ ಅವರೇ ಬರ್ತಾರನೋ, ಅವ್ರು ಇಲ್ಲಿದ್ದಾಗ ನಾವೇ ಬರೋದು ಅಂತ. ಅವ ಹೊತ್ತು ಸುಮ್ಮನಾದ. ಮನೆಯಲ್ಲೂ ಅಪ್ಪ ಅಮ್ಮಗೂ ಹೇಳ, ವಾರ್ಡನಿಗೂ ಹೇಳ. ನಾವಿಬ್ಬರೇ ಸಮಾಧಾನ ಮಾಡ್ಕೊಂಡಿದ್ದು ಗೊತ್ತಾ. ನಾ ಅದಕ್ಕೆ ಆಮೇಲೆ ಅಮ್ಮನ ಹತ್ರ ತಿಂಡಿ ತರೋದೇ ಬೇಡ ನೀನು ಅಂತ ಹೇಳ್ತಿದ್ದೆ. ಎಂತಕ್ಕೆ ಸುಮ್ಮನೆ ಬೇರೆಯವ್ರಿಗೆ ಕೊಡೋಕ್ಕೆ ಅಂತಕ್ಕೆ. ಆಮೇಲೆ ಒಂದು ದಿವಸ ಎಂತ ಆಯ್ತು ಗೊತ್ತಾ. ಅಮ್ಮಗೆ ಹಿಂಗೆ ತಿಂಡಿ ತರೋದು ನಾನು ಬೇಡ ಅಂದಿದ್ದೆ, ಗುಬ್ಬಿನೂ ಬೇಡ ಅಂದಿತ್ತ. ಅಮ್ಮ ಬಂದು ಹೋತು. ಚೂರು ಅಲ್ಲೇ ಅಮ್ಮನ ಎದುರನೇ ಎಲ್ಲ ತಿನ್ನಿಸ್ತು ಹೋತು. ರೂಮಿಗೆ ಬಂದು ಅಣ್ಣ, ತಿಂಡಿ ಇಟ್ಕೊಂಡಿದ್ಯಾ ನೀ ಸುಳ್ಳು ಹೇಳ್ತೀಯಾ ಅಂತ ಟ್ರಂಕೆಲ್ಲ ಬಿಚ್ಚಿ ನೋಡಿ ಬುಕ್ಕು ಎಲ್ಲ ತೆಗೆದು ಬಿಸಾಕಿದ್ದು ಗೊತ್ತಾ. ಅದನ್ನು ಸರಿ ಮಾಡ್ಕೊಳಕ್ಕೆ ನಂಗೆ 1 ಗಂಟೆ ಆಗಿತ್ತು. ಹ್ಞೂ ಹೌದು ಮಾತ್ರ ನನಗೆ ಆನೇ ಮರ್ತಾಗಿತ್ತು ನೋಡು. ನನಗೂ ಹಾಗೆ ಆಗಿತ್ತಾ. ಆ ವಾರ ಅಮ್ಮ ತಿಂಡಿ ತರಲಲ್ಲ, ಬಂದ್ಬಿಟ್ರಪ್ಪ ಇಬ್ರು ಅಕ್ಕರು ತಿಂಡಿ ಕೊಡಿ ಅಂಥೇಳಿ. ನನ್ನ ಹತ್ರ ಇಲ್ಲ. ನೋಡಿದ್ರೆ ಟ್ರಂಕಿಗೆ ಕೈ ಹಾಕ್ತಾ ಇದ್ದಾರೆ. ಟ್ರಂಕಿಗೆ ಕೈ ಹಾಕಿ ನೋಡಕ್ಕೆ ಬಿಡಂಗಾರದ್ಯಾ. ನಾ ಮೊದಲಿಂದ ಒಂಚೂರು ಇಟ್ಕೊಂಡಿನಿ. ಜೋರು ಕೂಗಕ್ಕೆ ಶುರು ಮಾಡಿದೆ. ನಮ್ಮನೆ ನಮ್ಮ ಅಮ್ಮ ಅಂತ ತರಲ್ಲ, ನಂಗೆ ಆ ಬುಕ್ ಜೋಡಿಸ್ಕೊಳಕ್ಕಾಗಲ್ಲ, ನನ್ನ ಬಟ್ಟೆ ಕಿತ್ತೊಳ್ಬೇಡಿ ಹಂಗೆ ಹಿಂಗೆ ಅಂತ. ಆಚೆಗೆ ಯಾರ ಬಂದ್ರೇನ ಸುಮ್ಮನೆ ಹೋದ್ರು ಅವರು. ಆಮೇಲಿಂದ ಗೊತ್ತಾತಲ್ಲ ಹಿಂಗೆ ಕೂಗಿದ್ರೆ ಅವ್ರು ಹೋಗ್ತಾರೆ ಅಂತ. ಹಾಗೆ ಮಾಡಕ್ಕೆ ಶುರು ಮಾಡಿದೆ. ಎಂತ ಬಂದು ಕೇಳಿದ್ರೆ ಜೋರು ಅಳ್ಳೋದು. ನಾನು ಯಾರು ಅವ್ರ ಹತ್ರ ಹೇಳ್ಕೊಡ್ತೀನಿ ಅಂತ ಹೇಳ್ತಿರ್ಲ. ನಾನು ಅಳ್ತಾ ಕೂತ್ಕೋತೀನಿ. ನಾನು ಇನ್ನು ನಾಳೆಯಿಂದ ಶಾಲೆಗೆ ಬರಲ್ಲ ಅಂತೀನಿ. ಹಂಗೆ ಹಿಂಗೆ ಬಾಯಿ ಬಂದಿದ್ದೆಲ್ಲ ಹೇಳದ. ಆಮೇಲೆ ನನ್ನ ಸುದ್ದಿ ಬರಲ್ಲ ಅಕ್ಕರು. ಇವರಿಬ್ರು ಪೆದ್ದ ಗುಂಡುಗಳು ಒಂದೇ ಥರದವ್ರು ಅದಾರೆ ಅಂತ ಕಾಣ್ತದೆ. ಹೆದರ್ಕಿಂದ ಅವ್ರು ಹೇಳ್ದಂಗೆ ಕೇಳ್ತಾರೆ. ಫಸ್ಟ್ ಕೇಳಿದೆ ನಾನು. ಆಮೇಲೆ ನಾನು ಅವ್ರ ಮಾತು ಕೇಳಲಪ್ಪ. ಹಾಂ ಸಾಕು ಸುಮ್ಮನಿರು. ನಂಗೆಲ್ಲ ಹೇಳಿದಮ್ಮ. ನೀನು ಬೆಡ್ಡಲ್ಲಿ ರಿಸರ್ಚ್ ಮಾಡ್ಕೊತಾ ಇದ್ದಿದ್ದು ನಂಗೆ ಗೊತ್ತಿಲ್ಲ. ಗೊತ್ತಿರಲಿ ಬಿಡು, ನನ್ನೇನು ಹೆದರ್ಸದ್ದೇನ. ಎಲ್ಲರೂ ಸಣ್ಣ ವಯಸ್ಸಲ್ಲಿ ಮಾಡ್ತಿದ್ದಾರೆ ಆ ಥರ. ಅದನ್ನೇ ಹೇಳಲ್ಲ ಈಗ ಶುರುವಿನಲ್ಲಿ ನಾನು ಹೆದರ್ತಿದ್ದೆ ಅಂತ. ಆಮೇಲೆ ಎಲ್ಲಿ ಹೆದರ್ದೆ ನಾನೇ ಸರಿ ಮಾಡ್ಕೊಂಡೆ. ನಿನ್ನಂಗೆ ಬರೋ ತನಕನೇ ಹೆದರ್ಕಿಂದು ಕುತ್ಕೊಂಡ್ಲ. ನಿಂಗೇನು ಹೆದರಿಕೆ ಇಲ್ಲಲ್ಲ ಹಂಗಾರೆ. ಹಾಸ್ಟೆಲ್ ಅಂದ್ರೆ ಇಷ್ಟ ಅಲ್ಲ. ನೀವು ಹೋಗು, ಒಬ್ಬಳೇ ಹೋಗು ಈ ಸತಿ. ನಾನಿಲ್ಲ ಅತ್ತೆ ಮನೇಲೇ ಇರ್ತೀನಿ. ನಂಗಂತೂ ಹಾಸ್ಟೆಲ್ಗೆ ಬರೋಕ್ಕಾಗಲ್ಲಪ್ಪ. ಹೋಗ್ತೀನಿ, ನಂಗೇನು ಹೆದರಿಕೆ ಇಲ್ಲ. ನಿನ್ನೊಬ್ಬನ್ನೇ ಬಿಡಲ್ಲ ಅಂತದಲ್ಲ ಅಮ್ಮ. ಹಂಗಾಗಿ ನಾನು ಇಲ್ಲೇ ಇರ್ಬೇಕಾಗ್ತದೆ. ಮತ್ತು ಅತ್ತೆಗೂ ಪಾಪ ಬೇಜಾರಾಗಿರ್ತದಲ್ಲ ಪಟಾಕಿ ಹಣ್ಣನ್ನು ಬಿಟ್ಟು. ಹಂಗಾಗಿ ಇಲ್ಲಿ ಇರೋಣ ಅಂತ ಅಂದ್ಕೊಂಡಿನಿ. ನೋಡ್ಬೇಕು ಏನಾಗ್ತದಂತ.